ದಸರಾ ಆನೆ ಅರ್ಜುನನ್ನ ಮರೆಯಿತಾ ಸರ್ಕಾರ ಅನ್ನುವಂತ ಪ್ರಶ್ನೆ. ಸಮಾಧಿ ಸ್ಥಳದಲ್ಲಿ ಪುತ್ಥಳಿ ಅನಾವರಣ ಯಾವಾಗ? ಪುತ್ಥಳಿ ಎಲ್ಲ ರೆಡಿ ಆಗಿದೆ, ಆದ್ರೆ ಅದನ್ನ ಉದ್ಘಾಟನೆ ಮಾಡ್ತಾ ಇಲ್ಲ, ಅನಾವರಣಗೊಳಿಸ್ತಾ ಇಲ್ಲ. ಉದ್ಘಾಟನೆಗೆ 1 ವರ್ಷದಿಂದ ಕಾಯ್ತಾ ಇರುವಂತದ್ದು ಅರ್ಜುನ. ಭರವಸೆ ಕೊಟ್ಟಿದ್ರು ಪುತ್ಥಳಿ ನಿರ್ಮಾಣ ಮಾಡ್ತೀವಿ ಅಂತ. ಪುತ್ಥಳಿ ಏನೋ ಆಗಿದೆ, ಆದ್ರೆ ಅರಣ್ಯ ಸಚಿವರ ಟೈಮ್ ಸಿಗ್ತಾ ಇಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ, ಉದ್ಘಾಟನೆ ಮಾಡ್ಲಿಕ್ಕೆ. 2023 ಡಿಸೆಂಬರ್ 4ರಂದು ಅರ್ಜುನ ಆನೆ ವೀರಮರಣವನ್ನ ಹೊಂದಿದೆ. ಕಾಡಾನೆಗಳ ಸೆರೆ ವೇಳೆ ಸಾವನ್ನಪ್ಪಿದ್ದಂಥ ಅರ್ಜುನ ಆನೆ ಹಾಸನದ ದಬ್ಬಳ್ಳಿಕಟ್ಟೆಯಲ್ಲಿ ಅರ್ಜುನ ಆನೆ ಸಮಾಧಿ ಇದೆ, ಅಲ್ಲಿ ಸಮಾಧಿಯನ್ನ ಮಾಡಲಾಗಿತ್ತು. ಸಮಾಧಿ ಸ್ಥಳದಲ್ಲೇ ಅರ್ಜುನನ ಪುತ್ಥಳಿ ಕೂಡ ನಿರ್ಮಾಣ ಆಗಿದೆ. ಭರವಸೆ ಕೊಟ್ಟಿದ್ರು ಅಲ್ಲೇ ಪುತ್ಥಳಿಯನ್ನ ನಿರ್ಮಾಣ ಮಾಡ್ತೀವಿ ಅಂತ, ಅದು ಕೂಡ ನಿರ್ಮಾಣ ಆಗಿದೆ. ಪುತ್ಥಳಿ ಸಿದ್ಧವಾಗಿ 1 ವರ್ಷ ಕಳೆದ್ರು ಕೂಡ ಉದ್ಘಾಟನೆ ಮಾತ್ರ ಆಗ್ತಾ ಇಲ್ಲ. 1 ವರ್ಷ ಆಗ್ಬಿಟ್ಟಿದೆ ಈಗ ಆಲ್ರೆಡಿ ಪುತ್ಥಳಿ ನಿರ್ಮಾಣ ಆಗಿ. ಅರಣ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೋ ಸಲ ಅದು ಭರವಸೆ ಕೊಟ್ಟಿರ್ತಾರೆ, ಅದು ಈಡೇರೋದಿಲ್ಲ. ಆದ್ರೆ ಇಲ್ಲಿ ಪುತ್ಥಳಿ ಎಲ್ಲ ನಿರ್ಮಾಣ ಆಗಿದೆ, ಇವರಿಗೆ ಬಂದು ಉದ್ಘಾಟನೆ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅರಣ್ಯ ಸಚಿವರೇ ಅರ್ಜುನ ಪುತ್ಥಳಿ ಉದ್ಘಾಟನೆ ಯಾವಾಗ ಮಾಡ್ತೀರಾ ಅಂತ ಅಲ್ಲಿನ ಸ್ಥಳೀಯರು ಕೇಳ್ತಾ ಇದ್ದಾರೆ. ಪುತ್ಥಳಿ ಸಿದ್ಧವಾಗಿದ್ರು ಉದ್ಘಾಟನೆಗೆ ತಡ ಯಾಕೆ? ಇಲ್ಲ ಅಂದ್ರೆ ಬೇರೆಯವ್ರಿಗಾದ್ರೂ ಹೇಳಿ ಉದ್ಘಾಟನೆ ಮಾಡಲಿ ಅಂತ. ಕೊಟ್ಟ ಮಾತು ಮರೆತ್ರ ಸಚಿವ ಈಶ್ವರ್ ಖಂಡ್ರೆ ಅಂತ. ಓಕೆ, ಕೊಟ್ಟ ಮಾತು ಪುತ್ಥಳಿ ಏನೋ ನಿರ್ಮಾಣ ಮಾಡಿಸಿದ್ರು, ಆದ್ರೆ ಉದ್ಘಾಟನೆ ಯಾವಾಗ ಮಾಡ್ತೀರಾ? ಇದೊಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಭರವಸೆಗಳು ಸಾಕಷ್ಟು ಬಾರಿ ಈಡೇರೋದಿಲ್ಲ, ಅಂಥದ್ರಲ್ಲಿ ಇಲ್ಲಿ ಭರವಸೆ ಕೂಡ ಈಡೇರಿದೆ, ಪುತ್ಥಳಿ ನಿರ್ಮಾಣ ಆಗಿದೆ. ಬಟ್ ಉದ್ಘಾಟನೆಗೆ ಯಾಕೆ ಸಮಯ ಕೊಡ್ತಾ ಇಲ್ವಂತೆ ಹಾಗಾದ್ರೆ ಅಂತ? ಖಂಡಿತವಾಗೂ ಅರ್ಜುನ ಅಂತ ಹೇಳಿದ್ರೆ ಸಾಕಷ್ಟು ಲಕ್ಷಾಂತರ ಮಂದಿ ಅಭಿಮಾನಿಗಳು ಅರ್ಜುನನಿಗಿದ್ದಾರೆ. ಸುಮಾರು 8 ಬಾರಿ ಮೈಸೂರು ಅಂಬಾರಿಯನ್ನ ವಿಶ್ವವಿಖ್ಯಾತಿಗೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅರ್ಜುನನು ಕೂಡ ಅದರಲ್ಲಿ ಒಂದು ಪಾತ್ರ ಇದೆ ಎಂಬಂತ ವಿಶ್ವಾಸದಲ್ಲಿ ಜನರು ಕೂಡ ಅದರ ಮೇಲೆ ಅಭಿಮಾನವನ್ನು ಕೂಡ ಇಟ್ಟಿದ್ದಾರೆ. ಅದಲ್ಲದೆ ಕಾಡಾನೆಗಳ ಕಾರ್ಯಾಚರಣೆಯಲ್ಲಿ ಸಾರಥ್ಯವನ್ನ ವಹಿಸ್ತಾ ಇದ್ದಂತಹ ಅರ್ಜುನ ಕಾಡಾನೆಗಳ ಜೊತೆ ಕಾದಾಟದಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಸ್ಲೂರು ಹೋಬಳಿ ಇರತಕ್ಕಂಥ ದಬ್ಬಳಿಕಟ್ಟೆ ಎಂಬಂತ ಅರಣ್ಯ ವಲಯದಲ್ಲಿ ಸಾವನ್ನಪ್ಪಿತ್ತು. ಡಿಸೆಂಬರ್ 4, 2023 ಅಂದ್ರೆ ಇನ್ನೇನು 10 ದಿನ ಕಳೆದ್ರೆ 2 ವರ್ಷ ಪೂರ್ತಿ ಆಗುತ್ತೆ ಅರ್ಜುನನ ಸಾವಿಗೀಡಾಗಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅರ್ಜುನನ ಪುತ್ಥಳಿಯನ್ನ ಮಾಡಬೇಕು ಎಂಬಂತಹ ಆಗ್ರಹವನ್ನ ಅರ್ಜುನನ ಅಭಿಮಾನಿಗಳು ಇಟ್ಟಿದ್ರು. ಆದ್ರೆ ಸರ್ಕಾರ ಸುಮಾರು 6 ರಿಂದ 8 ತಿಂಗಳಲ್ಲಿ ಅರ್ಜುನನ ಪುತ್ಥಳಿಯನ್ನ ನಿರ್ಮಾಣವನ್ನು ಕೂಡ ಮಾಡ್ತು. ಒಂದು ಬಳ್ಳೆಯಲ್ಲಿ ಒಂದು ಅರ್ಜುನ ಪುತ್ಥಳಿಯ ನಿರ್ಮಾಣ ಮಾಡಿದ್ರೆ, ಮತ್ತೊಂದನ್ನ ಅರ್ಜುನ ಏನು ಸಾವನ್ನಪ್ಪಿತ್ತು ಆ ಸ್ಥಳದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ 1 ವರ್ಷ ಕಳೆದ್ರು ಕೂಡ ಇಲ್ಲಿವರೆಗೂ ಕೂಡ ಆ ಪುತ್ಥಳಿಯನ್ನ ಅನಾವರಣ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಿಲ್ಲ. ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಕೂಡ ಈ ವಿಚಾರವಾಗಿ ಸಾಕಷ್ಟು ಬಾರಿ ಆಗ್ರಹವನ್ನ ಮಾಡಿದ್ರು. ಅಲ್ಲಿ ಜನರನ್ನ ಸೇರಿಸ್ಕೊಂಡು ಪ್ರತಿಭಟನೆ ಕೂಡ ಮಾಡಿದ್ರು. ಅರ್ಜುನ ಪುತ್ಥಳಿ ಈ ಸ್ಥಳದಲ್ಲಿ ಪ್ರವಾಸೋದ್ಯಮಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು. ಪ್ರವಾಸೋದ್ಯಮಕ್ಕೆ ಕೇವಲ 50 ಲಕ್ಷವನ್ನು ಇಟ್ಟರೆ ಸಾಕಾಗೋದಿಲ್ಲ. ಸುಮಾರು 1 ಕೋಟಿಗಿಂತ ಹೆಚ್ಚು ಹಣದಲ್ಲಿ ರಸ್ತೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆನೂ ಕೂಡ ಮಾಡ್ಕೊಬೇಕಾಗುತ್ತೆ. ಆದ್ರೆ ಸರ್ಕಾರ ಅಭಿಮಾನಿಗಳ ಒತ್ತಡದ ಮೇಲೆಗೆ ಒತ್ತಾಯಕ್ಕೋಸ್ಕರವಾಗಿ ಈ ರೀತಿಯ ಪುತ್ಥಳಿಯನ್ನು ತಂದಿಟ್ಟಿದೆ. ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿಲ್ಲ. ಆದ್ರೆ ಇನ್ನೊಂದು ವಿಚಾರ ಈಗ ಪ್ರಸ್ತಾಪ ಆಗ್ತಿರ್ತಕ್ಕಂಥ ಮತ್ತು ಸ್ಥಳೀಯರಲ್ಲಿ ಬೇಸರವನ್ನ ಮೂಡಿಸಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ಪುತ್ಥಳಿ ಅನಾವರಣ ಆಗ್ತಾ ಇಲ್ಲ. ಆ ಒಂದು ಟಾರ್ಪಲ್ಗಳನ್ನ ಏನು ಮುಚ್ಚಿ ಪುತ್ಥಳಿಯನ್ನ ಏನು ಇಟ್ಟಿದ್ದಾರೆ ಅಲ್ಲಿ ಇಲ್ಲಿವರೆಗೂ ಕೂಡ ಅದೇ ರೀತಿಯಲ್ಲಿ ವಾಸ್ತವ ಸ್ಥಿತಿ ಮುಂದುವರೆದಿದೆ. ಇನ್ನಾದ್ರೂ ಕೂಡ ಎಚ್ಚೆತ್ಕೊಂಡು ಸರ್ಕಾರದ ಇಲಾಖೆಯ ಸಚಿವರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಪುತ್ಥಳಿಯಿಂದ ಅನಾವರಣ ಮಾಡಬೇಕು ಅಂತ ಆಗ್ರಹವನ್ನ ಸ್ಥಳೀಯರು ಇಟ್ಟಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.